ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಐಶು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಹೆಸರು ಕಾಳು ದೋಸೆ ಮಾಡಿ ತೋರಿಸ್ತೀನಿ. ಆರೋಗ್ಯಕರವಾಗಿರುವಂತಹ ಮತ್ತು ರುಚಿಕರವಾದ ಹೆಸರು ಕಾಳು ದೋಸೆ ಮಾಡಿ ತೋರಿಸ್ತೀನಿ. ಇದನ್ನು ಹಸಿ ಹೆಸರು ಕಾಳಲ್ಲೂ ಮಾಡಬಹುದು, ಒಣಗಿರತಕ್ಕಂಥ ಹೆಸರು ಕಾಳಲ್ಲೂ ಮಾಡ್ಬೋದು. ಆಂಧ್ರ ಕಡೆ ಇದನ್ನು ಪೆಸರೊಟ್ಟು ಅಂತ ಕರೀತಾರೆ. ತುಂಬ ರುಚಿಯಾಗಿರುತ್ತದೆ. ಮಾಡೋ ವಿಧಾನ ಕೂಡ ತುಂಬ ಸುಲಭ. ಒಂದು ಪಾತ್ರೆಗೆ 1 ಕಪ್ಪು ಹೆಸರು ಕಾಳು ಮತ್ತು ಅರ್ಧ ಕಪ್ ಅಕ್ಕಿ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ನೀರು ಹಾಕಿ 3ರಿಂದ 4 ಸಲ ಚೆನ್ನಾಗಿ ತೊಳ್ಕೊಬೇಕು. ನೀರು ಹಾಕಿ ಫುಲ್ ನೈಟು ನೆನೆಸಿಡಬೇಕು. ಸಂಜೆ ಮಾಡಬೇಕಂದ್ರೆ ಬೆಳಗ್ಗೆನೇ ನೆನೆಸಿಡಿ, ಬೆಳಗ್ಗೆ ಮಾಡ್ತೀನಿ ಅಂದರೆ ರಾತ್ರಿನೇ ನೆನೆಸಿಡಿ. ನೀರು ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು 2 ಹಸಿಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ ಮತ್ತು 2-3 ಎಸಳು ಕರಿಬೇವು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಈ ಹದದಲ್ಲಿದ್ದರೆ ಸಾಕು. ಇದನ್ನ 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಹಂಚನ್ನ ಬಿಸಿ ಮಾಡೋಕ್ಕಿಟ್ಟು ದೋಸೆನ ತೆಳುವಾಗಿ ಹಾಕಬೇಕು. ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಗರಿಯಾಗಿ ಬೇಯಿಸ್ಕೋಬೇಕು. ಹೆಸರು ಕಾಳು ತಿನ್ನೋದ್ರಿಂದ ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಅಜೀರ್ಣ, ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತದೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ದೇಹಕ್ಕೆ ತಂಪು, ತ್ವಚೆ ಕಾಂತಿಗೆ ತುಂಬ ಸಹಾಯ ಮಾಡುತ್ತದೆ.